ಈ ವಿಡಿಯೋದಲ್ಲಿ ನಾನು ನಿಮಗೆ HDFC ಕ್ರೆಡಿಟ್ ಕಾರ್ಡ್ದು ಪಿನ್ ಹೇಗೆ ಜನರೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನನ್ನ ಹತ್ರ ಹೊಸ HDFC ಕ್ರೆಡಿಟ್ ಕಾರ್ಡ್ ಇದೆ. ಹೊಸದಾಗಲಿ ಅಥವಾ ಹಳದಕ್ಕಾಗಲಿ ಎರಡಕ್ಕೂ ನೀವು ಪಿನ್ ಜನರೇಟ್ ಮಾಡ್ಬೋದು. ಪಿನ್ ಜನರೇಟ್ ಮಾಡೋಕ್ಕೆ ನೀವು HDFC ಆ್ಯಪಲ್ಲಿ ಹೋಗ್ಬೋದು, ಇಲ್ಲ HDFC ಮೈ ಕಾರ್ಡ್ ಅಂತ ಕ್ರೋಮಲ್ಲಿ ಹೋಗ್ಬಿಟ್ಟು ಓಪನ್ ಮಾಡ್ಕೋಬೇಕು. ಇದನ್ನು ಓಪನ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ನಿಮ್ಮದು ರಿಜಿಸ್ಟ್ರೇಡ್ ಮೊಬೈಲ್ ನಂಬರ್ನ ಕೇಳ್ತಾರೆ, ಕಾರ್ಡಲ್ಲಿ ಕೊಟ್ಟಿರೋದು. ಅದನ್ನು ನೀವು ಓಕೆ ಕೊಟ್ಬಿಟ್ಟು OTP ತೊಗೋಬೇಕು. OTPನ ನೀವು ಇಲ್ಲಿ OTP ಹಾಕಬೇಕು. ಇಲ್ಲಿ OTP ಅಲೋ ಅಂತ ಕೊಡ್ಬೋದು, ಇಲ್ಲ OTP ಮ್ಯಾನ್ಯಲಿ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಈ ಥರ ಕಾರ್ಡ್ ಫಸ್ಟೇ ಆ್ಯಡ್ ಆಗಿರೋದು ಬರುತ್ತೆ. ಅಕಸ್ಮಾತ್ ಆ್ಯಡ್ ಆಗಿಲ್ಲ ಅಂದರೆ ಕೆಳಗಡೆ ಆ್ಯಡ್ ಕ್ರೆಡಿಟ್ ಕಾರ್ಡ್ ಅಂತ ಇದೆ, ಇದನ್ನು ನೀವು ಕೂಡ ಓಕೆ ಮಾಡ್ಕೋಬೋದು. ಇಲ್ಲ ಆಮೇಲೆ ಆಟೋಮೆಟಿಕ್ಲಿ ಆ್ಯಡ್ ಆಗಿದ್ದರೆ ಅದನ್ನು ನೀವು ಮುಂದಕ್ಕೆ ಓಕೆ ಅಂತ ಕೊಟ್ಟರೆ ಆ ಕಾರ್ಡ್ದು ಫುಲ್ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಿಮಗೆ ಇಲ್ಲಿ ನೋಡಿ ಕಾರ್ಡಲ್ಲಿ ಎಷ್ಟು ಲಿಮಿಟ್ ಇದೆ ಏನಿದೆ ಎಲ್ಲ ತೋರಿಸುತ್ತೆ, ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕೆಳಗಡೆ ಒಂದು ಬಂದರೆ ಇಲ್ಲಿ ನಿಮಗೆ ಮೂರನೇ ಆಪ್ಷನ್ ಸೆಟ್ ಪಿನ್ ಅಂತ ಇದೆ. ಈಗ ನಿಮಗೆ ಪಿನ್ ಗೊತ್ತಿಲ್ಲ ಅಂದ್ರೂ ನೀವು ಸೆಟ್ ಮಾಡ್ಬೋದು, ಇಲ್ಲ ಹೊಸ್ದಾಗಿ ಬೇಕಂದ್ರೂ ಸೆಟ್ ಮಾಡ್ಬೋದು. ಸೊ ಮೂರನೇ ನಂಬರಲ್ಲಿ ಪಿನ್ ಸೆಟ್ ಪಿನ್ ಅಂತ ಇದೆ, ಅದನ್ನು ಓಕೆ ಕೊಟ್ಟರೆ ನಿಮಗೆ ಇಲ್ಲಿ ಕಾರ್ಡ್ ನಂಬರ್ ಅದೇ ಕಾರ್ಡ್ ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಆ ಕಾರ್ಡು ನಂಬರ್ ತೋರಿಸುತ್ತೆ. ಆದಮೇಲೆ ಹೊಸ ಪಿನ್ 2 ಸರಿ ನೀವು ಹಾಕ್ಕೊಳ್ಳಿ. ಅದಾದಮೇಲೆ ಕಾರ್ಡ್ದು ಎಕ್ಸ್ಪೈರ್ ಡೇಟು ಮತ್ತು CVV ನಂಬರ್ ಕೇಳ್ತಾರೆ. ಸೊ ನೀವು ಪಿನ್ ಸೆಟ್ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟು 4 ಡಿಜಿಟ್ ಅಂತ ಬರೆದಿರ್ತಾರೆ, 4 ಡಿಜಿಟ್ ಸೆಟ್ ಮಾಡ್ಕೊಳ್ಳಿ. ಮತ್ತು ಕಾರ್ಡ್ ಎಕ್ಸ್ಪೈರ್ ಡೇಟ್ ಹಾಕ್ಬಿಟ್ಟು CVV ನಂಬರ್ ಅಂದರೆ 3 ಡಿಜಿಟ್ದು ಕಾರ್ಡ್ ಬ್ಯಾಕ್ ಸೈಡಲ್ಲಿ ಅಥವಾ ಫ್ರಂಟಲ್ಲಿ ಇರುತ್ತೆ, ಅದನ್ನು ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ಟರೆ ನಿಮಗೆ ಪಿನ್ ಸೆಟ್ ಆಗ್ಬಿಟ್ಟು